ಹಲೋ ಮಿಸ್ ಹಾಯ್, ಇವತ್ತು ನಮ್ಮ ಬಿ ಟಿ ಎಸ್ ನಮ್ಮ ಜಿನ್ FF ಡೋಂಟ್ ಟಚ್ ಮೀ ಒನ್ ಶಾಟ್. FF ಹಾಕಿ ತುಂಬ ದಿನಗಳಾಯ್ತಲ್ವಾ. ಓಕೆ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ ಸ್ಟೋರಿ ಒಳಗಡೆ ಹೋಗೋಣ. ಸ್ಟೋರಿ ಓಪನಿಂಗಲ್ಲೇ ನಿಮಗೂ ಆ್ಯಂಡ್ ನಮ್ಮ ಜಿನ್ಗೂ ಮ್ಯಾರೇಜ್ ನಡೆಯುತ್ತೆ. ನೆಕ್ಸ್ಟ್ ಇವಾಗ ವೆಡ್ಡಿಂಗ್ ನೈಟ್. ಜಿನ್ ಮಿಲ್ಕ್ ತೊಗೊಳ್ಳಿ. ವಯನ್, ನನಗೆ ನಿನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ. ನನ್ನ ಅಕ್ಕ ಫೋರ್ಸ್ ಮಾಡಿದ್ಲು ಅಂತ ನಿನ್ನ ಮದುವೆ ಅದೇ ಅಷ್ಟೇ. ಅದು ಬಿಟ್ಟರೆ ನಿನ್ನ ಮೇಲೆ ನನಗೆ ಯಾವುದೇ ಥರ ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ಇನ್ನೂ ಹೇಳ್ಬೇಕಂದ್ರೆ ನನಗೆ ಈ ಮದುವೆ, ಸಂಸಾರ, ಈ ಮಕ್ಕಳು ಮರಿ, ಈ ಜೀವನದ ಜಂಜಾಟನೇ ಬೇಡ. ನಾನು ಕೊನೆವರೆಗೂ ಸಿಂಗಲ್ ಆಗೇ ಇರಬೇಕು ಅನ್ಕೋತಾ ಇದ್ದೀನಿ. ಐ ಆಮ್ ಸಾರಿ ವಯನ್. ಏನು ಹೇಳ್ತಿದ್ರ ಜಿನ್? ನಿಮಗೆ ಈ ಮದುವೆಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದರೆ ನನ್ನ ಮ್ಯಾರೇಜ್ ಆಗೋಕ್ಕೂ ಮುಂಚೆ ಒಂದು ಮಾತು ನನಗೆ ಈ ಮದುವೆ ಬೇಡ ಅಂತ ಹೇಳ್ಬೋದಿತ್ತಲ್ವಾ. ನಾನು ನಿಮ್ಮನ್ನ ಮದುವೆ ಆಗ್ತಿರ್ಲಿಲ್ಲ. ಹೇಳಿದ್ನಲ್ಲ ವಯನ್, ನನ್ನ ಅಕ್ಕ ಫೋರ್ಸ್ ಮಾಡಿದ್ಲು, ಸೊ ಅದಕ್ಕೆ ಆದೆ. ವಾವ್, ಎಷ್ಟು ಈಸಿಯಾಗಿ ಹೇಳಿದ್ರಿ ಜಿನ್. ಹಾಗಿದ್ರೆ ಮುಂದೆ ನನ್ನ ಕಥೆ ಏನು? ವಯನ್, ನೀನು ಈ ಮನೇಲಿ ರಾಣಿ ಹಂಗೆ ಕೊನೆವರೆಗೂ ಬದುಕ್ಬೋದು. ಆದರೆ ನನ್ನ ಹೆಂಡತಿಯಾಗಿ ಹೊರ್ಗಿನ ಪ್ರಪಂಚಕ್ಕೆ ಮಾತ್ರ ಕಾಣಿಸ್ಕೋತೀಯ, ನನ್ನ ಹತ್ರ ಅಲ್ಲ. ನಿಂಗೆ ಹೆಂಗೆ ಇಷ್ಟನೋ ಹಾಗೆ ಈ ಮನೇಲಿರು. ನಿನ್ನ ಯಾರೂ ಪ್ರಶ್ನೆ ಮಾಡಲ್ಲ. ಓಕೆ, ಜಸ್ಟ್ ಎಂಜಾಯ್ ಯುವರ್ ಲೈಫ್. ಏನು ಸಿಂಗಲ್ ಹಾಕ ಜಿನ್? ನನ್ನಿಂದ ನಿಮ್ಮ ಥರ ಎಲ್ಲ ಇರೋದಕ್ಕಾಗಲ್ಲ. ನನಗೆ ನನ್ನ ಮ್ಯಾರೇಜ್ ಲೈಫ್ ಮೇಲೆ ತುಂಬಾ ಆಸೆ ಕನಸುಗಳಿವೆ. ಬಟ್ ನಿಮಗೆ ನಾನು ನಿಮ್ಮ ವೈಫ್ ಅನ್ನೋ ಯಾವುದೇ ಫೀಲಿಂಗ್ಸ್ಗಳಿಲ್ಲ. ಹೇಳಿ, ಇವಾಗ ನಾನು ಏನು ಮಾಡಲಿ? ನನ್ನ ಲೈಫ್ನೇ ಸ್ಪಾಯ್ಲ್ ಮಾಡಿದ್ರಿ ನೀವು. ವಯನ್, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ನೀನು ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ? ಜಸ್ಟ್ ಚಿಲ್. ಜಿನ್, ನೀವು ಮಾತಾಡೋ ಮಾತಲ್ಲಿಗೆ ಏನಾದರೂ ಅರ್ಥ ಇದೆಯಾ? ಇದು ನನ್ನ ಲೈಫ್, ನಾನು ಹೇಗೆ ಚಿಲ್ ಮಾಡಲಿ? ಇದು ನಿಮಗೆ ಚಿಕ್ಕ ವಿಷಯ ಆಗೋಯ್ತಾ? ಹೋ ಕಮ್ ಆನ್ ವಯನ್, ನಂಗೆ ಇವಾಗ ತುಂಬ ನಿದ್ದೆ ಬರ್ತಿದೆ. ಏನೇ ಮಾತಾಡೋದಿದ್ರು ನಾಳೆ ಮಾರ್ನಿಂಗ್ ಮಾತಾಡೋಣ. ನಾನು ಈ ಬೆಡ್ ಮೇಲೆ ಮಲ್ಕೋತೀನಿ. ನೀನು ಆ ಸೋಫಾ ಮೇಲೆ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ನಾಳೆ ಈ ರೂಮ್ ಒಳಗಡೆ ಇನ್ನೊಂದು ಬೆಡ್ ಅರೇಂಜ್ ಮಾಡಿಸ್ತೀನಿ. ಓಕೆ, ಗುಡ್ ನೈಟ್. ಜಿನ್, ಏನು ನೀವು ಹಿಂಗೆ ಮಾತಾಡ್ತಿದ್ದೀರಾ? ಹೆಂಗೆ ಮಾತಾಡ್ತಿದ್ದೀನಿ ವಯನ್? ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಇಲ್ಲಿ ನೋಡಿ ಜಿನ್, ನಿಮಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಇವಾಗ ನನಗೆ ಚೆನ್ನಾಗಿ ಅರ್ಥ ಆಯಿತು. ದಯವಿಟ್ಟು ನನಗೆ ಡಿವೋರ್ಸ್ ಕೊಟ್ಬಿಡಿ. ನನ್ನ ಲೈಫ್ ನಾನು ನೋಡ್ಕೊತೀನಿ. ವಾಟ್, ಡಿವೋರ್ಸಾ? ಸಾರಿ ವಯನ್, ಅದೆಲ್ಲ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ ನಿಮಗೆ? ಯಾಕಂದರೆ ನನ್ನ ಅಕ್ಕಂಗೆ ಬೇಜಾರಾಗುತ್ತೆ. ಓ, ನಿಮ್ಮ ದೃಷ್ಟಿಲಿ ನಿಮ್ಮ ಅಕ್ಕ ಮಾತ್ರ ನಿಮಗೆ ವೆರಿ ಸ್ಪೆಷಲ್. ಅವ್ರಿಗೆ ಯಾವ ಬೇಜಾರು ಆಗಬಾರ್ದು. ಬಟ್ ನನಗೆ ನನ್ನ ಲೈಫೇ ಫುಲ್ ವೇಸ್ಟ್ ಆಗೋದ್ರು ನಿಮ್ಗೆ ಓಕೆ ಅಲ್ವಾ? ಎಂಥ ಸ್ವಾರ್ಥಿ ನೀವು. ನೀವು ಈ ಥರ ಅಂತ ನಂಗೆ ಮುಂಚೆನೇ ಗೊತ್ತಾಗಿದ್ದರೆ ನಾನು ನಿಮ್ಮ ಮುಖನೂ ನೋಡ್ತಿರ್ಲಿಲ್ಲ ಆ್ಯಂಡ್ ನಿಮ್ಮ ಮದುವೆನೂ ಆಗ್ತಿರ್ಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನಾಳೆ ನಂಗೆ ಆಫೀಸ್ ಇದೆ, ನಾನು ಬೇಗ ಹೋಗಬೇಕು. ನಿನ್ನ ಮಾತುಗಳನ್ನೆಲ್ಲ ಕೇಳ್ತಾ ಕೂರ್ತಾ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನನಗೆ. ಅಗೇನ್ ಗುಡ್ ನೈಟ್. ಜಿನ್, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನಾ ಹೇಳೋದೊಂದು ಸ್ವಲ್ಪ ಕೇಳಿ. ಬಟ್ ಜಿನ್, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತೆ ಹಾಯಾಗಿ ಬೆಡ್ ಮೇಲೆ ಬೆಡ್ಶೀಟ್ ಕೊಚ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ನಿಮಗೆ ಸಖತ್ತು ಸಿಟ್ಟು ಬರ್ತಿದೆ. ಸಿಟ್ಟಲ್ಲಿ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಬಾಯಿಗೆ ಬಂದಂಗೆ ನಮ್ಮ ಜಿನ್ನ ಬೈಕೋತಾ ಇದ್ದೀರಾ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್. ವಯನ್, ಓಪನ್ ದ ಡೋರ್. ಒಂದು ನಿಮಿಷ ಇರಿ, ಬರ್ತೀನಿ. ವಯನ್, ಆಫೀಸಿಗೆ ಹೋಗ್ಬೇಕಾಗಿರೋದು ನಾನು, ಟೈಮ್ ಆಗ್ತಿರೋದು ನನಗೆ. ನಾನು ಮೊದಲು ಫ್ರೆಶ್ ಅಪ್ ಆಗಬೇಕಿತ್ತು. ಆದರೆ ನೀನು ಯಾಕೆ ಇವಾಗ ಹೋಗಿದ್ಯಾ? ಹೇಗಿದ್ರು ನಿನ್ನ ಮನೇಲೇ ತಾನೇ ಇರ್ತೀಯಾ? ಯಾವಾಗ ಬೇಕಿದ್ರೂ ಫ್ರೆಶ್ ಅಪ್ ಆಗ್ಬೋದಿತ್ತು. ಪ್ಲೀಸ್ ಆಚೆ ಬಾ ಬೇಗ. ಏನು ನಿಮ್ಮ ಪ್ರಾಬ್ಲಮ್? ಬೆಳಗ್ಗೆ ಯಾಕೆ ಸುಮ್ಮನೆ ಕಿರಿಚ್ಕೋತಾ ಇದ್ದೀರಾ? ವಾಟ್, ಕಿರಿಚ್ಕೋತಾ ಇದ್ದೀನಾ? ವಯನ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ಯಾವತ್ತೂ ನೀನು ನನಗಿಂತ ಮುಂಚೆನೇ ಶವರ್ ರೂಮಿಗೆ ಹೋಗಬಾರ್ದು. ಮೊದಲು ನನ್ನ ಸ್ನಾನ ಆದಮೇಲೆ ನೀನು ಹೋಗಬೇಕು, ಗೊತ್ತಾಯ್ತಾ? ಹಲೋ, ಹಾಗಂತ ಏನಾದರೂ ರೂಲ್ಸ್ ಇದೆಯಾ ಸರ್? ನಂಗೆ ಯಾವಾಗ ಫ್ರೆಶ್ ಅಪ್ ಆಗಬೇಕು ಅನ್ಸುತ್ತೋ ಆವಾಗಲೇ ನಾನು ಸ್ನಾನಕ್ಕೆ ಹೋಗ್ತೀನಿ. ಅದು ಯಾವ ಟೈಮಿಂಗ್ಸ್ ಬೇಕಿದ್ರೂ ಆಗಿರ್ಬೋದು. ಓಹ್ ರಿಯಲಿ? ಮಿಸ್ ವಯನ್, ಇದು ನನ್ನ ರೂಮು. ಇಲ್ಲಿ ನಾನು ಹೇಳೋದೇ ನಡಿಬೇಕು. ಮಿಸ್ಟರ್ ಜಿನ್, ನಾನು ಮಿಸ್ ವಯನ್ ಅಲ್ಲ, ಮಿಸ್ಸಸ್ ಜಿನ್. ಶಟ್ ಅಪ್ ವಯನ್. ನಾನು ನೈಟೇ ನಿಂಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ನೀವು ಹೇಳಿಬಿಟ್ರೆ ನೀವು ಹೇಳ್ದಂಗೆ ನಾನು ಕೇಳಬೇಕಾ? ಚಾನ್ಸೇ ಇಲ್ಲ. ನಾನು ನಿಮ್ಮ ವೈಫ್ ಆ್ಯಂಡ್ ನೀವು ನನ್ನ ಹಸ್ಬೆಂಡ್. ಇದು ನೆನಪಿರಲಿ. ಅಂದ್ಬಿಟ್ಟು ನೀವು ಜಿನ್ ಲಿಪ್ಸಲ್ಲೇ ಸಡನ್ ಒಂದು ಕಿಸ್ ಕೊಡ್ತೀರಾ. ನಮ್ಮ ಜಿನ್ನು ಅಂತೂ ಕರೆಂಟ್ ಔಟ್ ಕಾಗೆ ಥರ ಸ್ಟಿಲ್ ಹಾಗೆ ನಿಂತಿದ್ದಾರೆ. ಆ ರೈಫಲ್ ಬಿಗ್ಗಾಗಿದೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು 9 o'clock. ನೀವು ಜಿನ್ ಅಕ್ಕ ಮತ್ತು ಅವ್ರ ಹಸ್ಬೆಂಡ್, ನೀವು 4 ಜನ ಡೈನಿಂಗ್ ಹಾಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀರಾ. ನಮ್ಮ ಜಿನ್ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ತಿಂತಾಯಿದ್ದಾರೆ. ಬಟ್ ನೀವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಯಾರಿಗೂ ಕಾಣಿಸ್ತಿರೋ ಹಾಗೆ ಜಿನ್ ಕೈನ, ಅಂದರೆ ಅವ್ರ ಲೆಫ್ಟ್ ಹ್ಯಾಂಡ್ನ ಗಟ್ಟಿಯಾಗಿ ಹೋಲ್ಡ್ ಮಾಡ್ಕೋತಾ ಇದ್ದೀರಾ ಟೇಬಲ್ ಕೆಳಗಡೆ. ಜಿನ್, ನೆನ್ನೆ ಅಷ್ಟೇ ನಿಂಗೂ ವಯನ್ಗೂ ಮದುವೆ ಆಗಿದೆ. ಇವಾಗ ನೋಡಿದ್ರೆ ನೀನು ಇವತ್ತೇ ಆಫೀಸಿಗೆ ಹೋಗ್ತಿದ್ಯಲ್ಲ. ವಯನ್ನ ಕರ್ಕೊಂಡು ಯಾವುದಾದ್ರೂ ಮೂವಿಗೆ ಹೋಗ್ಬಿಟ್ಪಾ.
ಅಕ್ಕ, ನಿಂಗೆ ಗೊತ್ತು ತಾನೆ ನನಗೆ ಈ ಮೂವಿ ಎಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಿಷ್ಟನೂ ಆಗಲ್ಲ ನನಗೆ. ಆಫೀಸಲ್ಲಿ ಸಾವಿರಾರು ಕೆಲಸ ಇದೆ, ಅದನ್ನೆಲ್ಲ ಯಾರು ಮಾಡ್ತಾರೆ, ನಾನು ಹೋಗ್ತೀನಿ, ಬಾಯ್. ಆವಾಗ ನೀವು ಅಳೋ ಥರ ಮುಖ ಮಾಡಿಕೊಂಡು, ಜಾನು ಅಕ್ಕ, ನಿಮ್ಮ ತಮ್ಮ ಜಿನ್ನವರು ನೆನೆ ನೈಟ್ ನನ್ನ ಹತ್ರ, ವಯನ್ ನಾಳೆ ನಿನ್ನ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ, ನಾಳೆ ಫುಲ್ ಡೇ ನಿನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ, ನಾವಿಬ್ಬರು ಜಾಲಿಯಾಗಿ ಊರು ಸುತ್ಕೊಂಡು ಬರೋಣ ಅಂತ ಹೇಳಿದರು. ಬಟ್ ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ದಾರೆ. ಯಾಕೆ ಅಂತ ನೀವೇ ಒಂದು ಮಾತು ಕೇಳಿ. ಏನು? ಹೌದಾ ಜಿನ್ ಅಕ್ಕ, ನಾನು ಹಾಗೆಲ್ಲ ಏನೂ ಹೇಳೇ ಇಲ್ಲ. ವಯನ್ ಸುಳ್ಳು ಹೇಳ್ತಿದ್ದಾಳೆ. ವಯನ್ ನಿಜ ಹೇಳು, ನಾನು ಹೇಳಿದ್ನ ನಿನ್ನ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಹೌದು ಹೇಳಿದ್ರಿ. ಯಾಕೆ ಮರ್ತೋಯ್ತಾ ಜಿನ್ ನಿಮಗೆ? ಹೇಯ್, ಸುಳ್ಳು ಹೇಳ್ತೀಯ ಜಿನ್, ಸುಮ್ಮನೆ ಇರು. ಇವತ್ತು ನಿನ್ನ ಭಾವ ನಿನ್ನ ಆಫೀಸ್ ಕೆಲಸನೆಲ್ಲ ನೋಡ್ಕೋತಾರೆ, ನೀನು ವಯನ್ನ ಕರ್ಕೊಂಡು ಔಟಿಂಗ್ ಹೋಗು. ಏನ್ರಿ, ಇವತ್ತೊಂದಿನ ನೀವು ಆಫೀಸ್ ನೋಡ್ಕೋತೀರ ತಾನೆ? ನಾನಾ? ಓಕೆ, ನಾನು ಇರೋದೇನಕ್ಕೆ, ನಾನು ನೋಡ್ಕೋತೀನಿ. ಜಿನ್, ಜಾಲಿ ಮಾಡು. ನೆಕ್ಸ್ಟ್, ನೀವು ನೀಟಾಗಿ ರೆಡಿ ಆಗಿಬಿಟ್ಟು ಜಿನ್ ಜೊತೆ ಕಾರಲ್ಲಿ ಹೋಗ್ತಿದ್ದೀರಾ. ನಮ್ಮ ಜಿನ್ಗೆ ಹೆವಿ ಕೋಪ ಬರ್ತಿದೆ ನಿಮ್ಮ ಮೇಲೆ, ತುಂಬ ಕಂಟ್ರೋಲ್ ಮಾಡಿಕೊಂಡು ಕಾರನ್ನ ಡ್ರೈವ್ ಮಾಡ್ತಿದ್ದಾರೆ. ಬಟ್ ನೀವು ಕಾರಲ್ಲಿ ಒಂದು ಸಾಂಗ್ನ ಪ್ಲೇ ಮಾಡಿಕೊಂಡು, ಗಿಡ ಮರ ಬಳ್ಳಿ ಹೂ ಬಿಟ್ಟಾಯಿತು ನಂದು ನಿಂದು ಯಾವಾಗ ಅಂತ ಜೋರಾಗಿ ಹಾಡು ಹೇಳ್ಕೊಂಡು ಕಿರ್ಚಾಡ್ತಿದ್ದೀರಾ. ಓಹ್, ಸ್ಟಾಪ್ ಇಟ್ ವಯನ್, ನನಗೆ ಸಖತ್ ಇರಿಟೇಟ್ ಆಗ್ತಿದೆ. ನನಗೆಷ್ಟು ಕಿರಿಕಿರಿ ಆಗ್ತಿದೆ ಅಂತ ಗೊತ್ತಾ ನಿನಗೆ? ನೀನು ನಿನ್ನ ಡಬ್ಬ ಸಾಂಗು, ದಯವಿಟ್ಟು ಆಫ್ ಮಾಡು ಸಾಂಗ್ನ. ಜಿನ್, ವಾಟ್ ಹ್ಯಾಪನ್? ಜಸ್ಟ್ ಚಿಲ್, ನಾನೊಂದು ಸಾಂಗ್ ತಾನೇ ಹಾಡಿದೆ, ಇದಕ್ಕೆ ಯಾಕೆ ನೀವು ಇಷ್ಟೊಂದು ರಿಯಾಕ್ಟ್ ಆಗ್ತಿದ್ದೀರಾ? ಕೂಲಾಗಿ ಕಾರ್ ಓಡಿಸಿ ಜಿನ್. ಏನು ರಿವೆಂಜಾ? ಛೇ ಇಲ್ಲಪ್ಪ, ನಿಮ್ಮನ್ನು ನಾನು ರಿವೆಂಜ್ ತೊಗೊಳಕ್ಕಾಗುತ್ತಾ? ಇಲ್ಲ, ತಪ್ಪು, ಶಾಂತಂ ಪಂಪಂ. ಸ್ವಲ್ಪ ಆ್ಯಕ್ಟಿಂಗ್ನ ಕಡಿಮೆ ಮಾಡು ವಯನ್. ಏನೋ ನನ್ನ ಅಕ್ಕ ಹೇಳಿದ್ಲು ಅಂತ ಆಫೀಸಿಗೆ ರಜೆ ಹಾಕಿ ನಿನ್ನ ಫಿಲ್ಮಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಗೊತ್ತು ಬಿಡಿ ಜಿನ್, ಅದಕ್ಕೆ ಅಲ್ವಾ ನಾನು ನಿಮ್ಮ ಅಕ್ಕನ ಮುಂದೆನೇ ಆ್ಯಕ್ಟ್ ಮಾಡಿದ್ದು. ನಿಮ್ಮನ್ನ ಹೇಗೆ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಯ್, ಇವಾಗ ಯಾಕೆ ನೀನು ನನ್ನ ಹತ್ರ ಇಷ್ಟೊಂದು ಕ್ಲೋಸಾಗಿ ಬರ್ತಿದ್ಯಾ? ಹಿಂದೆ ಹೋಗು. ಇಷ್ಟು ಹಿಂದೆ ಹೋದರೆ ಸಾಕಾ? ವಯನ್ ಪ್ಲೀಸ್ ಡೋಂಟ್ ಟಚ್ ಮೀ. ಯಾಕೆ ಟಚ್ ಮಾಡಬಾರ್ದು ಜಿನ್? ನಾನು ನಿಮ್ಮ ಹೆಂಡತಿ ತಾನೇ, ಟಚ್ ಮಾಡ್ಬೋದು, ಏನು ತಪ್ಪಿಲ್ಲ ಅಂತ ನೀವು ಜಿನ್ ಕೆನ್ನೆನೆಲ್ಲ ಟಚ್ ಮಾಡಿ ಅವ್ರ ಹತ್ರ ಫನ್ನಿಯಾಗಿ ಪ್ಲೇ ಮಾಡ್ತಿದ್ದೀರಾ. ನಮ್ಮ ಜಿನ್ಗೆ ಇನ್ನೂ ಹೆಚ್ಚು ಇರಿಟೇಟ್ ಫೀಲ್ ಆಗ್ತಿದೆ. ವಯನ್ ಸುಮ್ಮನೆ ಕುತ್ಕೋ, ಇಲ್ಲ ಅಂದರೆ ನಿನ್ನ ಕಾರಿಂದ ಆಚೆ ತಳ್ಳಿಬಿಡ್ತೀನಿ. ಜಿನ್ ಸೈಲೆಂಟಾಗಿ ಕೂತ್ಕೋ. ನೆಕ್ಸ್ಟ್, ಇವಾಗ ನೀವಿಬ್ಬರು ಥಿಯೇಟರ್ ಒಳಗಡೆ ಮೂವಿ ನೋಡ್ತಿದ್ದೀರಾ. ಅದು ರೊಮ್ಯಾಂಟಿಕ್ ಮೂವಿ, ನೀವು ತುಂಬ ಇಂಟ್ರೆಸ್ಟಿಂದ ಫೀಲ್ ಮಾಡಿ ನೋಡ್ತಿದ್ದೀರಾ. ಬಟ್ ನಮ್ಮ ಜಿನ್, ಅಯ್ಯೋ ಈ ಮೂವಿ ಯಾವಾಗ ಮುಗಿಯುತ್ತೋ ಏನೋ, ಇದೆಂಥ ಡಬ್ಬಾ ಮೂವಿ, ಈ ಹೀರೋ ಹೀರೋಯಿನ್ಗೆ ಮಾಡೋದಕ್ಕೆ ಬರೀ ಏನು ಕೆಲಸ ಇಲ್ಲ, ಅವಾಗಿಂದ ಬರೀ ರೊಮ್ಯಾನ್ಸೇ ಮಾಡ್ತಿದ್ದಾವೆ. ಈ ಮೂವಿ ಮುಕ್ಕಾಲು ಭಾಗ ಬರೀ ಕಿಸ್ ಆ್ಯಂಡ್ ಹಗ್ ಸೀನ್ಸೇ ಇದ್ದಾವೆ ಅನಿಸುತ್ತೆ. ಎಂಥ ಮೂವಿನೋ ಅಂತ ಬಾಯೆಲ್ಲ ಗೊಣಗಣ ಅಂತ ಗೊಣಗ್ತಾ ಇದ್ದಾರೆ. ಆಗ ನೀವು ಜಿನ್ ಶೋಲ್ಡರ್ ಮೇಲೆ ಲೈಡ್ ಆಗಿಬಿಟ್ಟು, ಜಿನ್ ನನಗೆ ಪಾಪ್ಕಾರ್ನ್ ಆ್ಯಂಡ್ 7 ಅಪ್ ಜ್ಯೂಸ್ ಬೇಕು, ಹೋಗಿ ತೊಗೊಂಡು ಬನ್ನಿ. ಏನು? ನಾನು ಹೋಗಬೇಕಾ? ಮತ್ತು ಬೇರೆ ಯಾರು? ನೀವೇ? ಹೋಗಿ ಬೇಗ ತೊಗೊಂಡು ಬನ್ನಿ. ವಯನ್, ನನಗೆ ಈ ಮೂವಿ ಒಂಚೂರು ಇಷ್ಟ ಆಗ್ತಿಲ್ಲ, ಬಾ ಮನೆಗೆ ಹೋಗೋಣ. ಏನು ಜಿನ್ ಹಿಂಗೆ ಹೇಳ್ತಿದ್ದೀರಾ? ಅರ್ಧ ಮೂವಿ ನೋಡಿದ್ದೀವಿ, ಇನ್ನರ್ಧ ನೋಡಬೇಕು. ಇನ್ನರ್ಧ ಏನಿರುತ್ತೆ, ಬರೀ ಇದೇ ಕರ್ಮ ಇರುತ್ತೆ, ಇದನ್ನೆಲ್ಲ ಯಾವನ್ ನೋಡ್ತಾನೆ? ಜಿನ್ ಪ್ಲೀಸ್, ನಾನು ಈ ಮೂವಿನ ನೋಡಲೇಬೇಕು, ನಂಗೆ ತುಂಬ ಇಷ್ಟ ಆಗಿದೆ ಈ ಮೂವಿ. ಇವಾಗ ನಾನು ಹೇಳಿದ್ದನ್ನು ತೊಗೊಂಬನ್ನಿ, ಹೋಗಿ. ಎಲ್ಲ ನನ್ನ ಕರ್ಮ, ತರ್ತೀನಿ ಇರು ಅಂದ್ಬಿಟ್ಟು ಜಿನ್ ಇಂಟರ್ವಲ್ ಟೈಮಲ್ಲಿ ಆಚೆ ಹೋಗ್ತಾರೆ. ನೀವು ನಿಮ್ಮ ಸೀಟಲ್ಲಿ ನಿಮ್ಮ ಫೋನ್ ನೋಡ್ಕೊಂಡು ಕೂತಿದ್ದೀರಾ. ಹಾಯ್ ಬ್ಯೂಟಿ, ಏನು ಸಿಂಗಲ್ಲ? ನಾನು ಬೇಕಿದ್ರೆ ನಿನ್ನ ಜೊತೆ ಮಿಂಗಲಾಗಿ ನಿನಗೆ ಕಂಪ್ನಿ ಕೊಡಲಾ? ಹಲೋ ಮಿಸ್ಟರ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನನ್ನ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದ್ದೀನಿ ನಿಮಗೆ? ನನಗೆ ನಿನ್ನೆ ಅಷ್ಟೇ ಮ್ಯಾರೇಜ್ ಆಗಿದೆ, ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ಇವಾಗ ಬರ್ತಾರೆ. ಓಹ್ ಐ ಸಿ, ನೀವು ಆಲ್ರೆಡಿ ಸೋಲ್ಡ್ ಔಟಾ? ಬಟ್ ಇಟ್ಸ್ ಓಕೆ, ಆದರೆ ಸಕ್ಕತ್ತಾಗಿದೆಯಾ. ನಿನ್ನ ಗಂಡ ಬರೋವರೆಗನಾದರೂ ನಾ ಬೇಕಿದ್ರೆ ಕಂಪ್ನಿ ಕೊಡಲಾ? ಹೇಯ್ ಯು, ಹೌ ಡೇರ್ ಯು, ಮುಚ್ಕೊಂಡು ಮೂವಿ ನೋಡ್ಬಿಟ್ಟು ಎದ್ದೋಗು. ಅದನ್ನು ಬಿಟ್ಟು ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ. ವಾವ್, ನನಗೆ ಕೋಪ ಬಂದರು, ಈಗ ಕೋಪ ಮಾಡಿಕೊಂಡ್ರು ನನಗೆ ಓಕೆ ಸ್ವೀಟಿ, ಯು ಲುಕಿಂಗ್ ಸೋ ಹಾಟ್ ಆ್ಯಂಡ್ ಬ್ಯೂಟಿಫುಲ್. ಅವಾಗಿಂದ ಹೇಳ್ತಾನೆ ಇದ್ದೀನಿ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಯು ಇಡಿಯಟ್ ಅಂತ ನೀವು ಜೋರಾಗಿ ಶೌಟ್ ಮಾಡ್ತೀರಾ. ಆಗ ನಿಮ್ಮ ಅಕ್ಕಪಕ್ಕ ಕೂತಿದ್ದವರೆಲ್ಲ ನಿಮಗೆ ಸಪೋರ್ಟ್ ಮಾಡಿ ನಿಮ್ಮನ್ನ ಕೆಣಕಿದ ವ್ಯಕ್ತಿನ ಆಚೆ ಹೋಗು ಅಂತ ತಳ್ತಿರ್ತಾರೆ. ಆಗ ಅದೇ ಟೈಮ್, ಹೇ ಆರ್.ಎಮ್, ನೀನೇನು ಇಲ್ಲಿ? ಏನಾಯಿತು? ಯಾಕೆಲ್ಲರೂ ನೀನು ಈ ರೀತಿ ಆಚೆ ಹೋಗ್ತಾ ಇದ್ದಾರೆ? ಅದು ಜಿನ್,
ರೀ, ಅದು ನಾನು ಹೇಳ್ತೀನಿ. ಈ ವ್ಯಕ್ತಿ ನನ್ನ ಹತ್ರ ತುಂಬ ಅಸಭ್ಯವಾಗಿ ಮಾತಾಡ್ತಿದ್ದ. ಸೊ ಅದಕ್ಕೆ ಇವನ್ ಕೆನ್ನೆಗೊಂದು ಸರಿಯಾಗಿ ಕೊಟ್ಟು ಆಚೆ ಕಳಿಸ್ತಿದ್ವಿ. ಹೇಯ್, ಆರ್ ಎಮ್ ಯಾರು ಅಂತ ಗೊತ್ತಾ ನಿಮಗೆ? ಹೀ ಈಸ್ ಮೈ ಫ್ರೆಂಡ್ ಆ್ಯಂಡ್ ಆಲ್ಸೋ ಮೈ ಬಿಸ್ನೆಸ್ ಪಾರ್ಟ್ನರ್. ಅದಕ್ಕೆ ಇವ್ರು ನನ್ನ ಹತ್ರ ಹೇಗೆ ಬೇಕಿದ್ರು ಮಾತಾಡ್ಬೋದಾ? ಇವ್ರು ನನ್ನ ಹತ್ರ ಹೇಗೆಲ್ಲ ಮಾತಾಡಿದ್ರು ಅಂತ ಗೊತ್ತಾ ಜಿನ್? ಒಂದು ನಿಮಿಷ ಇರು, ನಾನು ವಿಚಾರಿಸ್ತೀನಿ. ಆರ್ ಎಮ್ ಏನಿದೆಲ್ಲ? ಹೇ ಜಿನ್, ಆ್ಯಕ್ಚುಲಿ ಫಯನ್ ಅವರು ನಿನ್ನ ವೈಫ್ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಸುಮ್ಮನೆ ಅವ್ರನ್ನ ಪ್ರ್ಯಾಂಕ್ ಮಾಡೋಣ ಅಂತ ಏನೇನೋ ಮಾತಾಡ್ತಿದ್ದೆ. ಪಾಪ ಅವರು ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ಅನ್ಸುತ್ತೆ. ಅದು ಅಲ್ಲದೆ ನಾನು ಬೇರೆ ನಿನ್ನ ಮ್ಯಾರೇಜ್ಗೆ ಬಂದಿರಲಿಲ್ಲ ಅಲ್ವಾ. ವಯನ್ ಅವರು ನನ್ನ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಅವರು ನಾನು ಪ್ರ್ಯಾಂಕ್ ಮಾಡಿದ್ದನ್ನೇ ಸೀರಿಯಸ್ ಆಗಿ ತೊಗೊಂಡ್ರು ಅಷ್ಟೇ. ಓಹ್, ಇದ್ದ ವಿಷಯ. ಸಾರಿ ಆರ್ ಎಮ್. ವಯನ್ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಇಟ್ಸ್ ಓಕೆ ಜಿನ್. ವಯನ್, ಆರ್ ಎಮ್ ಹತ್ರ ಸಾರಿ ಕೇಳು. ಆದರೆ ಜಿನ್, ಸಾರಿ ಕೇಳಂದೆ. ಸಾರಿ ಆರ್ ಎಮ್. ಸರಿ ಬಾ ಹೋಗೋಣ. ಆದರೆ ಜಿನ್, ಮೂವಿ ಇನ್ನೂ ಪೂರ್ತಿಯಾಗಿ ಮುಗ್ದಿಲ್ಲ. ಬಾ ಹೋಗೋಣ ಅಂದೆ. ನೆಕ್ಸ್ಟ್, ಇವಾಗ ನೀವು 3 ಜನ ಒಂದು ರೆಸ್ಟೋರೆಂಟ್ ಹೋಟೆಲಲ್ಲಿ ಕೂತಿದ್ದೀರಾ. ಜಿನ್ ಆ್ಯಂಡ್ ಆರ್ ಎಮ್ ಫುಲ್ಲು ಡೀಪಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ನೀವು ಇವನು ಯಾವ ಥರ ಫ್ರೆಂಡೋ ಏನೋ, ಒಳ್ಳೆ ಶಿವ ಪೂಜೆಲಿ ಕರಡಿ ಬಂದಂಗೆ ನನ್ನ ಜಿನ್ ಮಧ್ಯೆ ಟೈಮ್ ವೇಸ್ಟ್ ಮಾಡೋದಕ್ಕಂತಾನೆ ಬಂದಿದ್ದಾನೆ. ನನಗೇನೋ ಇವನು ಹೇಳಿದ ಮಾತಲ್ಲಿ ನಂಬಿಕೆನೇ ಇಲ್ಲ. ಪ್ರಾಂಕ್ ಅಂತೆ ಪ್ರಾಂಕ್, ಬರೀ ಮಣ್ಣು ಅಂದ್ಕೊಂಡು ಮನಸಲ್ಲೇ ಆರ್ ಎಮ್ನ ಬೈಕೋತಾ ಇದ್ದೀರಾ. ಬಟ್ ನಮ್ಮ ಆರ್ ಎಮ್ ನಮ್ಮ ಜಿನ್ ಜೊತೆ ಮಾತಾಡಿಕೊಂಡೆ ನಿಮ್ಮನ್ನ ಅಬ್ಸರ್ವ್ ಮಾಡಿ ನಿಮ್ಮನ್ನೇ ಪದೇ ಪದೇ ನೋಡ್ತಾ ಇದ್ದಾರೆ. ಆರ್ ಎಮ್, ಮತ್ತೆ ಏನು ಸಮಾಚಾರ? ಹೇಗೆ ಹೋಗ್ತಿದ್ದೆ ನಿನ್ನ ಲೈಫ್? ನನ್ನ ಲೈಫ್ ಬಿಡು ಜಿನ್. ನೀನು ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತಿದ್ದೋನು ಇವಾಗ ಹೇಗೆ ಮದುವೆ ಆದೆ? ಏನು ಫಯನ್ ಅವ್ರ ಬ್ಯೂಟಿ ನೋಡಿನಾ? ಹಾಗೆಲ್ಲ ಏನಿಲ್ಲ ಆರ್ ಎಮ್, ಎಲ್ಲ ನನಗೆ ಅಕ್ಕಂಗೋಸ್ಕರ. ನಿಮಗೆ ಗೊತ್ತಲ್ಲ ನನ್ನ ಅಕ್ಕ ಹೆಂಗೆ ಅಂತ. ಅವಳು ಹೇಳಿದ ಮಾತನ್ನ ನಾನು ಕೇಳಲಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ನೀನು ನನ್ನ ತಮ್ಮನೇ ಅಲ್ಲ, ನಿಂಗೂ ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಡ್ರಾಮಾ ಮಾಡ್ತಾಳೆ. ಸೊ ಅದಕ್ಕೆ ಅವಳು ಕಾಟ ತಡೆಯೋಕ್ಕಾಗದೆ ಈ ಫಯನ್ನ ಮದುವೆ ಆದೆ. ಹೌದು, ನೀನು ಯಾಕೆ ನನ್ನ ಮದುವೆಗೆ ಬರಲಿಲ್ಲ? ನಾನು ಬರೋಣ ಅಂತಲೇ ಹೊರಟಿದ್ದೆ ಜಿನ್. ಬಟ್ ಅವತ್ತೇ ನನ್ನ ತಂಗಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತು. ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ನೀನು ಮ್ಯಾರೇಜ್ ಟೈಮಿಂಗ್ಸೇ ಮುಗ್ದೋಗಿತ್ತು. ಸೊ ಬರೋಕ್ಕಾಗಲಿಲ್ಲ ಜಿನ್. ಹೌದಾ, ಹೋಗಲಿ ಬಿಡು. ಇವಾಗ ನಿನ್ನ ತಂಗಿ ಹೇಗಿದ್ದಾಳೆ? ನೌ ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹೋ ಗುಡ್. ಎಕ್ಸ್ಕ್ಯೂಸ್ ಮೀ ಸರ್, ಆರ್ಡರ್ ಪ್ಲೀಸ್. ಓಹ್ ಸಾರಿ. ನೆಕ್ಸ್ಟ್, ಜಿನ್ ಒಂದು ಲಂಚನ್ನ ಆರ್ಡರ್ ಮಾಡಿ ಆರ್ ಎಮ್ ಜೊತೆ ಮಾತಾಡ್ಕೊಂಡು ಊಟ ಮಾಡ್ತಿದ್ದಾರೆ. ನಿಮ್ಮ ಕಡೆ ತಿರುಗೂ ನೋಡ್ತಾ ಇಲ್ಲ. ನೀವು ಅವರಿಬ್ಬರೂ ಗುರಾಯಿಸ್ಕೊಂಡೇ ನೋಡ್ತಿದ್ದೀರಾ. ಓ ಶಿಟ್, ಈ ಸಾಂಬಾರು ಸೂಪ್ ನನ್ನ ಡ್ರೆಸ್ ಮೇಲೆ ಚೆಲ್ಬಿಡ್ತು. ಆರ್ ಎಮ್, ನೀನು ತಿಂತಾರೋ? ನಾನು ವಾಶ್ ಮಾಡ್ಕೊಂಬರ್ತೀನಿ. ಓಕೆ ಜಿನ್, ನೀವು ಹೋಗ್ಬಿಟ್ಟು ಬಾ. ನೆಕ್ಸ್ಟ್, ನಮ್ಮ ಜಿನ್ ವಾಶ್ರೂಮ್ ಕಡೆ ಎದ್ದೋಗ್ತಾರೆ. ನೀವು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಊಟ ಮಾಡ್ತಿರ್ತೀರಾ. ಆವಾಗ ಆರ್ ಎಮ್, ವಯನ್, ಒಂದೇ ಒಂದು ಸಲ ನಿನ್ನ ಕೈಯಾರೆ ನನಗೆ ಊಟ ಮಾಡಿಸ್ತೀಯಾ? ನನಗೆ ನಿನ್ನ ಕೈದತ್ತು ರುಚಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಬೇಕು ಅನ್ನಿಸ್ತಿದೆ. ಕಮಾನ್ ವಯನ್, ಮೈ ಸ್ವೀಟಿ. ನೀವು ಸಡನ್ ಶಾಕ್ ಆಗಿಬಿಟ್ಟು ಸ್ಲೋ ಮೋಷನಲ್ಲೇ ತಲೆ ಎತ್ತಿ ಆರ್ ಎಮ್ ಫೇಸ್ನ ನೋಡ್ತೀರಾ. ನಮ್ಮ ಆರ್ ಎಮ್ ನಿಮ್ಮ ಮುನ್ನೆ ತಿನ್ನೋ ಹಾಗೆ ನೋಡ್ತಾ ಇದ್ದಾರೆ. ಹೇ, ಇವಾಗ ನೀವು ಏನು ಹೇಳಿದ್ರಿ? ಯಾಕೆ ಕೇಳಿಸಿಲ್ವಾ ವಯನ್? ಮೈ ಸ್ವೀಟ್ ಆರ್ಟ್, ಐ ಆಮ್ ಸೋ ಹಂಗ್ರಿ ಅಂದ್ಬಿಟ್ಟು ಆರ್ ಎಮ್ ನಿಮ್ಮ ಫೇಸ್ ಹತ್ರ ಫುಲ್ಲು ಕ್ಲೋಸಾಗಿ ಬರ್ತಾರೆ. ಇಲ್ಲಿ ನೋಡಿ, ಹಿಂಗೆಲ್ಲ ಮಾತಾಡಬೇಡಿ ನೀವು. ಜಿನ್ ಬರಲಿರಿ, ಹೇಳ್ತೀನಿ. ಏನಂತ? ಇಲ್ಲಿ ನೋಡಿ, ನೀವು ಮಾತಾಡ್ತಾರ ಸರಿ ಇಲ್ಲ. ಆರ್ ಎಮ್, ಓಹ್ ಜಿನ್, ವಾಶ್ ಮಾಡ್ಕೊಂಬಂದಾ? ಏನಾಯಿತು? ನಥಿಂಗ್, ಬಾ ಊಟ ಮಾಡೋಣ. ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜಿನ್, ನಾನು ಹೇಳ್ತಿರೋದನ್ನ ನಂಬಿ. ಆರ್ ಎಮ್ ಸರಿ ಇಲ್ಲ, ನನ್ನ ಹತ್ರ ತುಂಬ ತಪ್ಪಾಗಿ ಮಾತಾಡ್ತಾರೆ. ವಯನ್ ಪ್ಲೀಸ್, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಮನೆಗೆ ಬಂದಾಗಿಂದ ಪದೇ ಪದೇ ಅದೇ ಹೇಳ್ತಿದ್ಯಾ. ಆರ್ ಎಮ್ ಜಸ್ಟ್ ನಿನ್ನ ಹತ್ರ ತಮಾಷೆಗೆ ಪ್ರ್ಯಾಂಕ್ ಮಾಡಿದ್ದಾನಷ್ಟೇ. ಇದನ್ನು ಇಲ್ಲಿಗೆ ಬಿಡು, ಸೀರಿಯಸ್ ಆಗಿ ತೊಗೋಬೇಡ. ಜಿನ್, ನಿಮ್ಗೆ ಅರ್ಥ ಆಗ್ತಿಲ್ವಾ? ಯಾರಾದರೂ ಪದೇ ಪದೇ ಪ್ರ್ಯಾಂಕಾಗಿ ಮಾತಾಡ್ತಾರಾ? ನಿಮ್ಮ ಫ್ರೆಂಡ್ ನನ್ನ ಜೊತೆ ಮಾತಾಡೋದು ಸರಿ ಇಲ್ಲ. ಅವ್ರು ಬೇಕಂತಲೇ ಏನೇನೋ ಮಾತಾಡಿ ಕೊನೆಗೆ ಸುಮ್ಮನೆ ತಮಾಷೆಗಿಂತ ಸಿಂಪಲಾಗಿ ಹೇಳಿಬಿಡ್ತಾರೆ. ನೀವು ಬೇಕಿದ್ರೆ ನಿಮ್ಮ ಫ್ರೆಂಡ್ನ ನಂಬೋದು, ಆದರೆ ನಾನು ನಂಬಲ್ಲ. ಸರಿ, ನಂಬೇಡ. ಇವಾಗ ಯಾರು ನೀನು ನಂಬೋಂದವರು? ಜಿನ್ ಪ್ಲೀಸ್ ವಯನ್, ಮಾತಲ್ಲೇ ನನ್ನ ತಲೆ ಕೊರಿಬೇಡ. ನಾನು ಇವಾಗ ರೆಸ್ಟ್ ಮಾಡಬೇಕು. ನೀನು ರೂಮ್ ಬಿಟ್ಟು ಆಚೆ ಹೋಗು. ನೆಕ್ಸ್ಟ್, ಜಿನ್ ಬೆಡ್ ಮೇಲೆ ಮಲ್ಕೋತಾರೆ. ನೀವು ಜಿನ್ ಮೇಲೆ ಲೈಡಾಗಿ ಅವ್ರನ್ನ ಗಟ್ಟಿಯಾಗಿ ಹಗ್ ಮಾಡ್ಕೋತೀರಾ. ವಯನ್ ಎದಳು ಮೇಲೆ. ಆಗಲ್ಲ.
ಇವಾಗ ಏನು ಬೇಕು ನಿಮಗೆ? ನಾ ಹೇಳೋದನ್ನ ನೀವು ನಂಬಬೇಕು. ಆರ್.ಎಮ್ ಶಡಾಪ್ ವಯನ್. ಇನ್ನೊಂದು ಸಲ ನನ್ನ ಫ್ರೆಂಡ್ ಬಗ್ಗೆ ತಪ್ಪಾಗಿ ಹೇಳ್ಬೇಡ. ನಾನೇನು ತಪ್ಪಾಗಿ ಹೇಳ್ತಿಲ್ಲ ಜನ್, ಅವರೇ ನನ್ನ ಹತ್ರ ತಪ್ಪಾಗಿ ಮಾತಾಡಿದ್ದು. ಸರಿ, ಅದಕ್ಕೇನಿವಾಗ ನನ್ನನ್ನು ಏನು ಮಾಡುವಂತೀಯ? ಚಿನ್, ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಕೇರೇ ಇಲ್ಲ ಅಲ್ವಾ? ವಯನ್, ಇವಾಗ ಏನು ಕಳ್ತಾ ಇದೆಯಾ? ಏನಿಲ್ಲ, ನಿಮಗೆ ರೆಸ್ಟ್ ಬೇಕಲ್ವಾ? ನೀವು ಮಲ್ಕೊಳ್ಳಿ ಚಿನ್. ನನ್ನ ಹತ್ರ ನಿಮಗೇನು, ನಾನೇನು ಅಲ್ವಲ್ಲ ನಿಮಗೆ. ನಾನು ಎಷ್ಟೋ ಥರ ಅಳ್ತಾನೆ ಇರ್ತೀನಿ. ನಿಮ್ಗೆ ಯಾಕೆ? ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಿಮ್ಮ ಮ್ಯಾರೇಜ್ ಆಗಿ ದೊಡ್ಡ ತಪ್ಪು ಮಾಡ್ತೀನಿ ನಾನು ಅಂದ್ಕೊಂಡು ನೀವು ಹಗ್ನ ಬ್ರೇಕ್ ಮಾಡಿ ಜಿನ್ ಮೈ ಮೇಲಿಂದ ಎದ್ದೇಳ್ತೀರಾ. ನಿಮ್ಮ ಟಿಯರ್ಸ್ ಡ್ರಾಪ್ಸ್ ಜಿನ್ ಶರ್ಟ್ ಮೇಲೆ ಬೀಳ್ತಿದ್ದೆ. ಆಗ ಜಿನ್ಗೆ ಒಂಥರ ಫೀಲ್ ಆಗಿಬಿಟ್ಟು, ವಯನ್, ನಿನಗೆ ಬೇಜಾರಾಗಿದ್ದರೆ ಸಾರಿ, ಬಟ್ ನನ್ನ ಹತ್ರ ಹೆಚ್ಚಾಗಿ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ. ನಾನು ಇರೋದೇ ಹೀಗೆ. ಗುಡ್ ನೈಟ್. ಇತ್ತೊಂದು ಚೆನ್ನಾಗಿ ಹೇಳ್ತಾರೆ. ನನ್ನ ಸಮಸ್ಯೆ ಏನು ಅಂತ ಇನ್ನೂ ಕೇಳಲ್ಲ. ವೇಸ್ಟ್ ಬಾಡಿ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಓ ಆರ್.ಎಮ್, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ಫೈನ್. ಜಿನ್ ಏನು ಮಾಡ್ತಿದ್ದಾನೆ? ಅವನು ಮೇ ಬಿ ಆಫೀಸಿಗೆ ಹೊರಡೋದಕ್ಕೆ ರೆಡಿ ಆಗ್ತಿರ್ಬೇಕು. ನೀನು ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಒಳಗಡೆ. ಕಾಫಿನಾ ಟೀನಾ? ನನಗೇನು ಬೇಡ ಸಿಸ್ಟರ್, ನಾನು ಇವಾಗ ಅರ್ಜೆಂಟಾಗಿ ಜಿನ್ ಜೊತೆ ಮಾತಾಡಬೇಕು. ಇವಾಗ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾರೆ, ಓಕೆ ಅಂದ್ಬಿಟ್ಟು ಆರ್.ಎಮ್ ಮೇಲ್ಗಡೆ ರೂಮಿಗೆ ಬರ್ತಾರೆ. ಆಗ ಅದೇ ಟೈಮ್ ಜಿನ್ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿರ್ತಾರೆ. ನೀವು ಆ ರೂಮ್ ಬಾಲ್ಕನಿ ಹತ್ರ ನಿಂತ್ಕೊಂಡು ಡೀಪಾಗಿ ಏನೋ ಥಿಂಕ್ ಮಾಡ್ತಿರ್ತೀರಾ. ನೆಕ್ಸ್ಟ್ ಸಡನ್ ಹಿಂದೆಯಿಂದ 2 ಕೈಗಳು ನಿಮ್ಮನ್ನ ಬ್ಯಾಕ್ ಹಗ್ ಮಾಡುತ್ತೆ, ಅದು ಟೈಟಾಗಿ. ಜಿನ್, ನಿಮ್ಗೆ ಯಾವಾಗಿಂದ ನನ್ನ ಮೇಲೆ ಪ್ರೀತಿ ಹುಟ್ಟಿತು? ನೀವು ಹೀಗೆಲ್ಲ ಮಾಡಲ್ವಲ್ಲ, ಬಿಡಿ ನನ್ನ. ನೀವು ತುಂಬ ಟೈಟಾಗಿ ಹಿಡ್ಕೊಂಡಿದ್ದೀರಾ. ಓಹ್, ಜಿನ್ ನಿನ್ನ ಈ ಥರ ಎಲ್ಲ ಬ್ಯಾಕಾಗಿ ಮಾಡಲ್ವಾ ವಯನ್? ನೀನು ಚಿಂತೆ ಮಾಡಬೇಡ, ನಾನು ಜಿನ್ ಥರ ಅಲ್ಲ, ನಾನು ತುಂಬ ರೊಮ್ಯಾಂಟಿಕ್ ಪರ್ಸನ್. ವಾಟ್? ಹೇ ನೀನಾ? ಬಿಡು ನನ್ನ. ಇವಾಗ ನೀನು ಬಿಡಲಿಲ್ಲ ಅಂದರೆ ಜೋರಾಗಿ ಕಿರಿಚ್ಬಿಡ್ತೀನಿ. ನಿನಗೆ ಎಷ್ಟು ಧೈರ್ಯ? ಇಷ್ಟೊಂದು ಮುಂದುವರೆದ್ಬಿಟ್ಯಾ ನೀನು? ನಾನು ಜಿನ್ ವೈಫ್, ನೀನು ಹೆಂಡ್ತಿಯಲ್ಲ. ನಿನಗಷ್ಟು ಗೊತ್ತಾಗಲ್ವಾ? ಗೆಟ್ ಔಟ್. ವಯನ್, ಯಾಕೆ ಸುಮ್ಮನೆ ಕೋಪ ಮಾಡ್ಕೋತೀಯಾ? ನನ್ನ ಮಾತು ಕೇಳು. ಅವನನ್ನು ಬಿಟ್ಟು ನನ್ನ ಜೊತೆ ಬಾ. ನಾವಿಬ್ಬರು ಎಲ್ಲರೂ ಹೊರಗಡೆ ದೂರ ಹೋಗಿ ಬದ್ಕೊಳ್ಳೋಣ. ಹೇ ನೀನೇನು ಲೂಸಾ? ಯಾರು ನೀನು? ನಾನು ಯಾಕೆ ನಿನ್ನ ಜೊತೆ ಬರಬೇಕು? ಮರ್ಯಾದೆಯಿಂದ ಸುಮ್ಮನೆ ಹೋಗ್ಬಿಡು. ವಯನ್, ನೆನ್ನೆ ನಿನ್ನನ್ನು ಆ ಥಿಯೇಟರಲ್ಲಿ ನೋಡಿದಾಗಿಂದ ನಿಂದೇ ಗುಂಗಲ್ಲಿ ಒತ್ತಾಡ್ತಾ ಇದ್ದೀನಿ. ಯಾಕೆ ಗೊತ್ತಿಲ್ಲ, ನೀನು ನನಗೆ ತುಂಬ ಇಷ್ಟ ಆಗಿಬಿಟ್ಟಿದ್ಯಾ. ನನ್ನ ಜೊತೆ ಬಂದುಬಿಡು. ನಿಮ್ಗೆ ನಾಚಿಕೆ ಅನ್ನೋದೇ ಇಲ್ವಾ? ನಿನ್ನ ಫ್ರೆಂಡ್ ಹೆಂಡತಿ ಮೇಲೆ ಅದೆಂಥ ಆಸೆ ನಿಮಗೆ? ಡಿಸ್ಕಸ್ಟಿಂಗ್. ಛೀ ವಯನ್, ನೀನು ಜಿನ್ ಜೊತೆ ಸತ್ಯವಾಗ್ಲೂ ಹ್ಯಾಪಿಯಾಗಿ ಬದುಕೋಕ್ಕಾಗಲ್ಲ. ಅವನೊಬ್ಬ ವೇಸ್ಟ್ ಬಾಡಿ, ಅವನಿಗೆ ಸ್ವಲ್ಪನೂ ರಸಿಕತನೇ ಇಲ್ಲ. ನೀನು ಅವನ ಜೊತೆ ಇದ್ದು ಏನು ಮಾಡ್ತೀಯಾ? ಅದೇ ಇವಾಗ ನೀನು ನನ್ನನ್ನು ಮದುವೆ ಆದರೆ ಸ್ಟಾಪ್ ಇಟ್. ಇದಕ್ಕೂ ಮೇಲೆಗೇನು ಮಾತಾಡಬೇಡ, ಹೊರಟೋಗಿಲ್ಲಿಂದ. ವಯನ್, ಕೈ ಬಿಡು. ಡೋಂಟ್ ಟಚ್ ಮೀ, ದೂರ ನಿಲ್ಲು. ಓಯ್ ಆರ್.ಎಮ್, ಯಾವಾಗ ಬಂದ್ಯೋ? ಹಾಯ್ ಜಿನ್, ನಾನು ಜಸ್ಟ್ ಇವಾಗಷ್ಟೇ ಬಂದೆ. ವಯನ್ ಅವರು ಬಾಲ್ಕನಿ ಹತ್ರ ನಿಂತು ಏನೋ ಯೋಚನೆ ಮಾಡ್ತಾಯಿದ್ರು, ಅದಕ್ಕೆ ಏನು ಥಿಂಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಇಷ್ಟೊಂದು ಡವ್ ಮಾಡ್ತಾನೆ, ಬಾಯ್ ಬಿಟ್ಟರೆ ಬರೀ ಸುಳ್ಳು. ಇವಾಗ ಇಲ್ಲೇನು ನಡೀತು ಅಂತ ಜಿನ್ಗೆ ಹೇಳಿದ್ರೆ ಇವ್ರು ನನ್ನ ನಂಬೋದು ಇಲ್ಲ. ನಾನು ಏನು ಮಾಡಲಿ? ಯಾರ ಹತ್ರ ಹೇಳ್ಕೊಳ್ಳಿ? ಜಾನು ಅಕ್ಕ ಹತ್ರ ಹೇಳೋದೇ ಸರಿ ಅನ್ನಿಸ್ತಿದೆ ನನಗೆ. ಹೇ ಆರ್.ಎಮ್, ನೀನು ಕಿದೆ ಕಣ ಮಾರಿಯಪ್ಪ, ಅಕ್ಕಂಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ನಿನಗೆ ಅಂತ ಮನಸಲ್ಲೇ ಬೈಕೊಂಡು ನೀವು ಆ ಪ್ಲೇಸ್ ಬಿಟ್ಟು ಕೆಳಗಡೆ ಹೋಗ್ತೀರಾ. ಇಲ್ಲಿ ಆರ್.ಎಮ್ ಆ್ಯಂಡ್ ಜಿನ್ ಅವರಿಬ್ಬರು ಬಿಸ್ನೆಸ್ ವಿಷಯವಾಗಿ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಆರ್.ಎಮ್, ಈ ಪ್ರಾಜೆಕ್ಟ್ 100% ಸಕ್ಸಸ್ ಆಗಿಬಿಟ್ರೆ ಇದರಿಂದ ಬೇಜಾನ್ ಪ್ರಾಫಿಟ್ ಸಿಗುತ್ತಲ್ವ ನಮಗೆ? ಹೌದು ಜಿನ್, ಸರಿಯಾಗಿ ಹೇಳಿದೆ. ಓಕೆ, ಆಫೀಸಿಗೆ ಲೇಟ್ ಆಗ್ತಿದೆ, ಬಾ ಹೊರಡೋಣ. ಜಿನ್, ವಯನ್ ಹೇಗೆ? ಏನು? ಏನಿಲ್ಲ, ವಯನ್ ಅವ್ರಿಗೂ ನಿಮಗೂ ಕನೆಕ್ಷನ್ ಹೇಗಿದೆ ಅಂತ ಕೇಳಿದೆ. ನಿಮ್ಮಿಬ್ಬರ ಮಧ್ಯೆ ಏನಾದರೂ? ನಾರ್ಮಲ್ ಆರ್.ಎಮ್, ಹೇಳ್ಕೊಳ್ಳೋ ಅಂಥದ್ದು ನಮ್ಮಿಬ್ಬರ ಮಧ್ಯೆ ಸದ್ಯಕ್ಕೆ ಇವಾಗ ಏನೂ ನಡೆದಿಲ್ಲ. ನಿಮಗೆ ಗೊತ್ತಲ್ಲ, ನನಗೆ ಯಾರ ಜೊತೆ ಆದರೂ ಸರಿ ಫಸ್ಟ್ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಆದಷ್ಟು ನನ್ನ ಕಡೆಯಿಂದ ಟ್ರೈ ಮಾಡೋಣ ಅನ್ಕೋತಾ ಇದ್ದೀನಿ. ಅವ್ರ ಜೊತೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ನನ್ನ ಮನಸ್ಸು ಯಾವುದೋ ಒಂದು ಮೂಲೆಯಿಂದ ಹೇಳ್ತಾ ಇದೆ. ನೀ ಟ್ರೈ ಮಾಡ್ತಾನೆ ಇರು ಜಿನ್, ಬಟ್ ಅಷ್ಟರಲ್ಲಿ ನಾನು ಅವಳನ್ನ ನನ್ನ ಜೊತೆ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ನಿನ್ನ ಮನಸ್ಸಿಗೆ ಸ್ವಲ್ಪ ಸೈಲೆಂಟಾಗಿರೋದಕ್ಕೆ ಹೇಳು. ಆರ್.ಎಮ್, ಯಾಕೆ ಸುಮ್ಮನಾಗ್ಬಿಟ್ಟೆ? ನಥಿಂಗ್ ಜಿನ್. ಸರಿ ಹೋಗೋಣವಾ?
ನೆಕ್ಸ್ಟ್ ಈ ಸೈಡ್ ನೀವು, ಜಾನು ಅಕ್ಕ ನಾನು ಹೇಳ್ತಿರೋದು ನಿಜಾನೇ, ಪ್ಲೀಸ್ ನೀವಾದರೂ ನನ್ನ ಮಾತು ನಂಬಿ. ಜಿನ್ನು ಅಂತೂ ನಾನು ನಂಬ್ತಿಲ್ಲ, ನೀವಾದರೂ ನಂಬಿ ಪ್ಲೀಸ್. ವಯನ್, ನೀನು ಆರ್ಯನ್ ಬಗ್ಗೆ ಏನೇ ಹೇಳಿದ್ರು ಸರಿ, ನಾನು ಮಾತ್ರ ನಂಬಲ್ಲ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ಆರ್ಯಮ್ನ ಹೊರಗಿನ ವ್ಯಕ್ತಿ ಥರ ನೋಡಿಲ್ಲ. ಜಿನ್ ಹೇಗೆ ನನಗೆ ತಮ್ಮನೋ ಹಾಗೆ ಆರ್ಯಮ್ಮು ನನಗೆ ತಮ್ಮನೇ. ಅಕ್ಕ, ಹಾಗಿದ್ರೆ ನಾನೇನು ಸುಳ್ಳು ಹೇಳ್ತಿದ್ದೀನಾ? ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ನಾನೇನು ಹೇಳಿಲ್ಲ ವಯನ್. ನೀನೆಲ್ಲೋ ಆರ್ಯಮ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀಯಾ ಅಷ್ಟೇ. ಅಯ್ಯೋ, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಆರ್ಯಮ್ ನಿಜವಾಗ್ಲೂ ನನ್ನನ್ನು ಬ್ಯಾಕ್ ಸೈಡಿಂದ ಟೈಟಾಗಿ ಹಕ್ ಮಾಡಿಕೊಂಡ್ರು. ಇದು ನಿಜ, ನಂಬಿ ಪ್ಲೀಸ್. ವಯನ್, ಜಿನ್ ಆ್ಯಂಡ್ ಆರ್ಯಮ್ ಡೈನಿಂಗ್ ಹಾಲಿಗೆ ಬರೋಷ್ಟರಲ್ಲಿ ನೀನು ಈ ಟೇಬಲ್ ಮೇಲಿರೋ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡು, ನಾನು ತಿಂಡಿ ತೊಗೊಂಡು ಬರ್ತೀನಿ. ಅಕ್ಕ, ನಾನು ಏನು ಹೇಳ್ತಿದ್ದೀನಿ ನೀವು ನೋಡಿದರೆ. ವಯನ್ ಪ್ಲೀಸ್ ಹೋಗಿ ಅರೇಂಜ್ ಮಾಡು. ನೆಕ್ಸ್ಟ್ ನೀವು ಇವ್ರ ಹತ್ರನೂ ಹೇಳಿ ಏನು ಪ್ರಯೋಜನ ಇಲ್ಲ ಅಂದ್ಕೊಂಡು ಸುಮ್ಮನಾಗ್ತೀರಾ. ಆರ್ಯಮ್ ಆ್ಯಂಡ್ ಜಿನ್ ಅವರು ಸ್ಟೆಪ್ಸ್ ಇಳಿದು ಕೆಳಗಡೆ ಬರ್ತಿರ್ತಾರೆ. ಆರ್ಯಮ್ ಐಸ್ ಫುಲ್ ಆ್ಯಂಡ್ ಫುಲ್ ನಿಮ್ಮನ್ನೇ ಫೋಕಸ್ ಮಾಡ್ತಿದೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ವಯನ್, ಆರ್ಯಮ್ ಪ್ಲೇಟ್ಗೆ ಇನ್ನೊಂದು ಚಪಾತಿ ಇಡು, ಹೊಟ್ಟೆ ತುಂಬ ತಿನ್ನಲಿ. ಸರಿ. ಜೂನಿಗೆ ನಾನೇ ಸರ್ವ್ ಮಾಡಬೇಕಾ? ನಾನೇನು ಇವನಿಗೆ ಸರ್ವೆಂಟಾ? ನೋಡ್ತಿರೋದು ನೋಡು, ಒಳ್ಳೆ ಕೂಪೆ ಥರ ನೋಡ್ತಿದ್ದಾನೆ ಅಂದ್ಕೊಂಡು ಅವ್ರ ಪ್ಲೇಟ್ಗೆ ಚಪಾತಿ ಇಡೋ ಅಷ್ಟರಲ್ಲಿ, ಬೇಡ ವಯನ್ ನನಗಿಷ್ಟೇ ಸಾಕು, ಹೊಟ್ಟೆ ತುಂಬಿತು ಅಂತ ಬೇಕು ಅಂತಲೇ ಆರ್ಯಮ್ ನಿಮ್ಮ ಕೈ ಹಿಡ್ಕೋತಾರೆ. ನಿಮಗೆ ಆರ್ಯಮ್ ಯಾವ ಇಂಟೆನ್ಷನಿಂದ ನಿಮ್ಮ ಕೈ ಹಿಡಿದ್ರು ಅನ್ನೋದು ಚೆನ್ನಾಗಿ ಅರ್ಥ ಆಗ್ತಿದೆ. ಬಟ್ ಜಿನ್ ಆ್ಯಂಡ್ ಜಾನು ಅವರಿಬ್ಬರು ಇದನ್ನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಜಸ್ಟ್ ಕ್ಯಾಶುವಲಾಗಿ ತೊಗೊತಾರೆ. ಮಿಸ್ಟರ್ ಆರ್ಯಮ್, ಸ್ವಲ್ಪ ನನ್ನ ಕೈ ಬಿಡ್ತೀರಾ? ಓಹ್ ಸಾರಿ ವಯನ್. ಪ್ಲೇಟಿಗೆ ಹಾಕೋಕ್ಕೂ ಮುಂಚೆನೇ ಬೇಡ ಅಂತ ಬಾಯ್ಬಿಟ್ಟು ಹೇಳ್ಬೋದಿತ್ತು ತಾನೇ, ನನ್ನ ಕೈ ಹಿಡ್ಕೊಂಡೆ ಹೇಳ್ಬೇಕಾ ಬೇಡ ಅಂತ? ವಯನ್, ಇವಾಗ ಏನಾಯಿತು? ಏನಿಲ್ಲ ಜಿನ್, ನಿಮ್ಮ ಹತ್ರ ಏನು ಹೇಳಿದ್ರು ವೇಸ್ಟೇ ಬಿಡಿ. ನೆಕ್ಸ್ಟ್ ಇವಾಗ ಒಂದು 10 ಮಿನಿಟ್ಸ್ ಬಿಟ್ಟು, ಆರ್ಯಮ್ ಟೈಮ್ ಆಗ್ತಿದೆ ಬಾ. ಜಿನ್, ನನ್ನ ಫೋನ್ನ ಡೈನಿಂಗ್ ಟೇಬಲ್ ಮೇಲೆ ಮರ್ತುಬಿಟ್ಟು ಬಂದೆ ಅನಿಸುತ್ತೆ, ನೀನು ಹೊರಟಿರು, ನಾನು ಇನ್ನು ಹಿಂದೆನೇ ಬರ್ತೀನಿ. ಹೌದಾ? ಓಕೆ. ನೆಕ್ಸ್ಟ್ ನೀವು ಇವಾಗ ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ನೆಲ್ಲ ಎತ್ತಿಟ್ಟು ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಿರ್ತೀರಾ. ಜಾನು ಟೆರೆಸ್ ಮೇಲ್ಗಡೆ ಹೋಗಿರ್ತಾರೆ ಬಟ್ಟೆ ಒಣಗಾಕೋದಕ್ಕೆ. ಆಗ ಆರ್ಯಮ್ ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಬಂದು, ವಯನ್ ನನ್ನ ಜೊತೆ ಯಾವತ್ತು ಬರ್ತೀಯಾ? ನೀನು ಇವತ್ತೇ ಬಂದ್ರೂ ನನ್ನ ಜೊತೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಏನಂತೀಯಾ ಅಂತ ನಿಮ್ಮ ಕಿವಿ ಹತ್ರ ತುಂಬ ಸ್ಲೋ ವಾಯ್ಸಲ್ಲೇ ಕೇಳ್ತಿದ್ದಾರೆ. ನೀವು ಶಾಕ್ ಆಗಿಬಿಟ್ಟು, ಓಹೋ ನಾನು ಇವತ್ತು ಬರ್ತೀನಿ ಅಂದರೂ ನಿನ್ನ ಜೊತೆಗೆ ನನ್ನ ಕರ್ಕೊಂಡು ಹೋಗ್ತೀಯಾ ಆರ್ಯಮ್? ಅಫ್ಕೋರ್ಸ್ ವಯನ್, ಬಾ. ಸರಿ ಬರ್ತೀನಿ ನಡಿ. ಇವತ್ತೇ ಅಂದರೆ ಇವಾಗಲೇ ಅಲ್ಲ, ನಾನು ಟೈಮಿಂಗ್ಸ್ ಹೇಳ್ತೀನಿ. ನಾನು ಕರೆದಾಗ ನೀನು ಈ ಮನೆ ಬಿಟ್ಟು ಆಚೆ ಬಂದರೆ ಸಾಕು. ಓಹ್, ಯಾರ ಕಣ್ಣಿಗೂ ಕಾಣಿಸ್ಕೊಳ್ದಂಗೆ ನಿನ್ನ ಜೊತೆ ಓಡ್ ಬರಬೇಕಾ ನಾನು? ಓಡೇನು ಬರಬೇಡ ವಯನ್, ನನ್ನ ಹತ್ರ ಕಾರಿದೆ, ನಿನ್ನ ಮನೆ ಬಿಟ್ಟು ಆಚೆ ಬಾ ಸಾಕು, ಮುಂದೆ ನಾನು ನೋಡ್ಕೋತೀನಿ. ಹೌದಾ? ಸರಿ ಆರ್ಯಮ್, ನಾನು ಬರ್ತೀನಿ. ಆದರೆ ನಾನು ನಿನ್ನ ಜೊತೆ ಬರೋಕ್ಕೂ ಮುಂಚೆ ನನ್ನ ಹಸ್ಬೆಂಡ್ ಜಿನ್ ಹತ್ರ ಒಂದೇ ಒಂದು ಸಲ ಪರ್ಮಿಷನ್ ಕೇಳಲ್ಲ? ವಯನ್, ಏನು ಹೇಳ್ತಿದ್ಯಾ? ಆರ್ಯಮ್, ಜಿನ್ ಇವಾಗ ಕಾಲಲ್ಲೇ ಇದ್ದಾರೆ, ನೀವು ಬೇಕಿದ್ರೆ ಪರ್ಮಿಷನ್ ಕೇಳ್ತೀರಾ ನಿನ್ನ ಹೆಂಡತಿನ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ? ವಾಟ್? ಆ್ಯಕ್ಚುಲಿ ನೀವು ನಿಮ್ಮ ಫೋನ್ನ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಟೇಬಲ್ ಕ್ಲೀನ್ ಮಾಡ್ತಿರ್ತೀರಾ. ಆರ್ಯಮ್ ನಿಮ್ಮ ಬೆನ್ನ ಹಿಂದೆ ಬಂದು ನಿಂತ್ಕೋತಿದ್ದಾಗೆ ಯಾರೋ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ, ಅದು ಮೇ ಬಿ ಆರ್ಯಮ್ಮೇ ಇರ್ಬೋದೇನೋ ಅಂತ ಸ್ವಲ್ಪ ಸೆನ್ಸ್ ಆಗಿ ನೀವು ತಕ್ಷಣವೇ ಜಿನ್ಗೆ ಕಾಲ್ ಮಾಡಿ ಆರ್ಯಮ್ ಮಾತಾಡಿದ್ದು ಅಷ್ಟನ್ನು ಸೈಲೆಂಟಾಗಿ ಜಿನ್ನಿಗೆ ಕೇಳಿಸ್ತಾ ಇರ್ತೀರಾ. ಆರ್ಯಮ್ಗೆ ನಿಮ್ಮ ಕೈಯಲ್ಲಿ ಫೋನ್ ಇರೋದು ಗೊತ್ತಿರಲ್ಲ, ಓಕೆನಾ? ಯಾಕೆ ಆರ್ಯಮ್ ಶಾಕ್ ಆಯಿತಾ? ನಿನ್ನ ಮುಖ ನೋಡ್ತಿದ್ರೇ ಗೊತ್ತಾಗ್ತಿದೆ ಬಿಡು. ನನ್ನನ್ನೇನು ಅಂದ್ಕೊಂಡೆ ನೀನು ಏನೇ ಮಾಡಿ ಹೇಗೆ ಮಾತಾಡಿದ್ರು ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ಅಂತನಾ? ನೆವರ್. ವಯನ್, ಇವಾಗ ಜಿನ್ನಿಗೆ ಗೊತ್ತಾದ್ರೆ ಏನಾಯಿತು? ಅವನನ್ನು ಕಂಡ್ರೆ ನನಗೇನು ಭಯನಾ? ನೀನು ಫೋನ್ ಕೊಡು. ಹಲೋ, ಹೇ ಜಿನ್, ಎಲ್ಲ ಕೇಳಿಸ್ಕೊಂಡೆ ತಾನೆ? ನನಗೆ ನೀನು ಹೆಂಡತಿ ಬೇಕು, ಕರ್ಕೊಂಡು ಹೋಗ್ತಾಯಿದ್ದೀನಿ. ವಯನ್ ಬಾ ಅಂದ್ಬಿಟ್ಟು ಆರ್ಯಮ್ ನಿಮ್ಮ ಕೈ ಹಿಡ್ಕೊಂಡು ಅವ್ರ ಕಾರ್ ಹತ್ರ ಇಳ್ಕೊಂಡು ಹೋಗ್ತಿರ್ತಾರೆ. ಜಾನು ಅಕ್ಕ ಟೆರೆಸ್ ಮೇಲಿಂದ ಕೆಳಗಡೆ ನೋಡ್ಬಿಟ್ಟು, ಆರ್ಯಮ್ ಏನು ಮಾಡ್ತಿದ್ಯಾ? ವಯನ್ನ ಜಲ್ದಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಜೋರಾಗಿ ಕಿರಿಚಿಸ್ಕೊಂಡು ಕೆಳಗಡೆ ಓಡಿ ಬರ್ತಿರ್ತಾರೆ. ಆರ್ಯಮ್ ಪ್ಲೀಸ್ ಬಿಡು, ನಾನು ಎಲ್ಲಿಗೂ ಬರಲ್ಲ. ವಯನ್ ಹಠ ಮಾಡಬೇಡ, ನಡಿ ಸುಮ್ಮನೆ. ಆಗ ಜಿನ್ ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಮನೆ ಹತ್ರನೇ ಹಿಂದಕ್ಕೆ ವಾಪಸ್ ಬರ್ತಾರೆ. ಅವ್ರು ಜಾಸ್ತಿ ದೂರ ಹೋಗಿರಲ್ಲ. ಆರ್ಯಮ್, ಅವಳನ್ನ ಬಿಡು, ಏನಾಯಿತು ನಿನಗೆ? ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಯಾಕೆ ಅಂತ ನಿಂಗೆ ಗೊತ್ತಿಲ್ವ ಜಿನ್? ನನ್ನ ತಂಗಿ ಸಾರಾ ನಿನ್ನ ಎಷ್ಟು ಲವ್ ಮಾಡ್ತಿದ್ಲು, ಅವಳು ಲವ್ನ ರಿಜೆಕ್ಟ್ ಮಾಡಿ ನೀನು ವಯನ್ನ ಮದುವೆ ಆದೆ. ನಿನಗೆ ಮ್ಯಾರೇಜ್ ಆಗಿದ್ದ ದಿನ ನನ್ನ ತಂಗಿನ ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಅದು ಯಾವ ಕಾರಣಕ್ಕೆ ಅಂತ ಗೊತ್ತಾ ನಿನಗೆ?
ಏನೋ ಹುಷಾರಿರಲಿಲ್ಲ ಅಂದಲ್ಲ. ಅದಕ್ಕಲ್ಲ. ಮತ್ತು ಅವಳಿಗೆ ನೀನು ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೋಸ್ಕರ ಪಾಯ್ಸನ್ ತಗೊಂಡಿದ್ಲು. ಏನು ಹೇಳ್ತಿದ್ಯಾ ಆರಮ್? ನಾನು ಅವಳಿಗೆ ಅವತ್ತೇ ಕ್ಲಿಯರಾಗಿ ಹೇಳಿದ್ದೀನಿ, ಸರನಾ ನಿನ್ನ ಯಾವತ್ತೂ ಆ ದೃಷ್ಟಿಲಿ ನೋಡಿಲ್ಲ, ನೀನು ಆರಮ್ ತಂಗಿ, ನನಗೂ ತಂಗಿ ಥರನೇ ಅಂತ. ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಆರಮ್, ನೀನಾದರೂ ಅರ್ಥ ಮಾಡ್ಕೊ. ನನಗೆ ಸಾರಾ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಹೌದಾ? ಹಾಗಿದ್ರೆ ಈ ವಯನ್ ಮೇಲೆ ನಿನಗೆ ಇಂಟ್ರೆಸ್ಟ್ ಇತ್ತಾ ಜಿನ್? ಇವಳ ಮೇಲೆ ಇಂಟ್ರೆಸ್ಟ್ ಇದ್ದೇ ನಿನ್ನ ಮದುವೆ ಆದ? ಇಲ್ಲ ಆರಮ್, ಅವಾಗಿರಲಿಲ್ಲ. ಬಟ್ ಇವಾಗಿದೆ. ವಯನ್ ನನ್ನ ಲಿಪ್ಸಲ್ಲಿ ಯಾವಾಗ ಕಿಸ್ ಮಾಡಿದ್ದು ಅವಾಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಫೀಲ್ ಕ್ರಿಯೇಟ್ ಆಗಿದೆ. ಐ ಥಿಂಕ್ ನಾನು ಅವಳನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅನಿಸುತ್ತೆ. ಸಾರಿ ಆರಮ್, ನಾನು ಸಾರಾ ಮೇಲೆ ಯಾವತ್ತೂ ಇಂಟ್ರೆಸ್ಟ್ ಇಟ್ಟಿಲ್ಲ. ನನಗೆ ಯಾವತ್ತೂ ಈ ರೀತಿ ಫೀಲ್ ಅವಳ ಮೇಲೆ ಹುಟ್ಟಿಲ್ಲ. ವಯನ್ನ ಬಿಟ್ಬಿಡು. ನಿನ್ನ ತಂಗಿಗೆ ಒಂದು ಒಳ್ಳೆ ಗಂಡು ನೋಡಿ ನಾನೇ ಮದುವೆ ಮಾಡ್ತೀನಿ, ಪ್ಲೀಸ್ ಆರಮ್. ಜಿನ್, ಏನು ಅಂದ್ಕೊಂಡೆ ನನ್ನ ತಂಗಿಗೆ ನೀನು ಗಂಡು ಹುಡುಕ್ತೀಯಾ? ಕಾಮಿಡಿ ಮಾಡಬೇಡ. ನನ್ನ ತಂಗಿನ ನೀನೇ ಮ್ಯಾರೇಜ್ ಆಗಬೇಕು. ಅದಕ್ಕೆ ಗಡ್ಡ ಬಂದಿರೋ ಈ ವಯನ್ನ ನಾನು ಮ್ಯಾರೇಜ್ ಆಗ್ತೀನಿ. ನಾನು ಸುಮ್ಮನೆ ಹೇಳ್ತಿಲ್ಲ ಜಿನ್, ನನಗೂ ವಯನ್ ಮೇಲೆ ಒಂಥರ ಫೀಲ್ ಇದೆ. ಅಕ್ಕ, ಏನು ಮಾಡ್ತೀನಿ ನೀನು? ಇವಾಗ ಯಾಕೆ ಆರಾಮಿಗೆ ಹೊಡೆದೆ? ಮತ್ತೆ ಹೊಡಿದೆ ಇನ್ನೇನು ಮಾಡಲಿ? ಇವನು ನನ್ನ ಮುಂದೆನೇ ವಯನ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿದ್ರು, ಅದು ನೋಡಿ ಸುಮ್ಮನೆ ಇರಬೇಕಾ ನಾನು? ವಯನ್, ಸಾರಿ ಕಣೋ, ನೀನು ಹೇಳಿದಾಗ ನಿನ್ನ ಮಾತನ್ನ ನಂಬಲಿಲ್ಲ ನಾನು. ಪರವಾಗಿಲ್ಲ ಬಿಡಿ ಅಕ್ಕ, ಇವಾಗಲಾದ್ರೂ ನಿಜ ಏನು ಅಂತ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ಆಗ ಜಿನ್, ಅಯ್ಯೋ ಆರಮ್ಗೆ ರಕ್ತ ಬರ್ತಿದೆ. ಅಕ್ಕ, ನೀನು ಯಾಕೆ ರಾಡ್ ತಗೊಂಡು ಹೊಡ್ದೆ? ಇವಾಗ ನೋಡು, ಅವ್ನು ಪ್ರಜ್ಞೆ ತಪ್ಪಿ ಬಿದ್ದ. ಇದು ಪೊಲೀಸ್ ಕೇಸ್ ಆದರೆ ಅಷ್ಟೇ ನಿನ್ನ ಕತೆ. ಏನು ಪೊಲೀಸ್ ಕೇಸಾ? ಜಿನ್, ನಾನೇನು ಮಾಡಲಿ? ಅರ್ಜೆಂಟಾಗಿ ನನ್ನ ಕೈಗೆ ಸಿಕ್ಕಿದ್ದೆ, ಅದು ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ. ನೆಕ್ಸ್ಟ್ ಟೈಮ್ಸ್ಗೆ ಡಾಕ್ಟರ್, ಏನು ಹೇಳ್ತಿದ್ದೀರಾ ನೀವು? ಆರಮ್ಗೆ ಮೆಮೊರಿ ಲಾಸ್ ಆಗಿದೆಯಾ? ಹೌದು ಜಿನ್, ಅವ್ರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಅವ್ರು ಯಾರು ಅನ್ನೋದನ್ನೇ ಅವ್ರು ಮರ್ತೋಗಿದ್ದಾರೆ. ಹೋ, ಮತ್ತು ಅವನಿಗೆ ಯಾವತ್ತೂ ಹಳೆ ನೆನಪುಗಳು ವಾಪಸ್ ಬರೋದೇ ಇಲ್ವಾ? ಹಾಗಂತ ಹೇಳೋಕ್ಕಾಗಲ್ಲ. ಒಂದು 7 to 8 months ಬಿಟ್ಟು ಅಥವಾ 1 year ಕಳೆದು ಅವ್ರ ಓಲ್ಡ್ ಮೆಮೊರೀಸ್ ಮತ್ತೆ ಬರ್ಬೋದು. ಅದಕ್ಕೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಅದಕ್ಕೆ ಚಾನ್ಸಸ್ ಇದೆ. ಟೇಕ್ ಕೇರ್. ಓಕೆ ಡಾಕ್ಟರ್. ಹಾಯ್ ಆರಮ್. ಓ, ನನ್ನ ಹೆಸರು ಆರಮ್ಮ. ನಿನ್ನ ಹೆಸರೇನು? ನನ್ನ ನೇಮ್ ಜಿನ್. ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಕಣೋ. ಓ, ಓಕೆ. ನಿನ್ನ ಪಕ್ಕದಲ್ಲಿ ನಿಂತಿರೋರು ಇವರಿಬ್ರು ಯಾರು? ಓ, ಇವ್ರು ನನ್ನ ಅಕ್ಕ ಜಾನು. ಆ್ಯಂಡ್ ಇವರು ನಿನಗೂ ಅಕ್ಕ ಇದ್ದಂಗೆ. ಆ್ಯಂಡ್ ಇವಳು ನನ್ನ ಹೆಂಡತಿ ವಯನ್ ಅಂತ. ನಿನಗೆ ತಂಗಿ ಆಗಬೇಕು. ತಂಗಿನಾ? ಹೌದು. ಓಕೆ ಆರ್ಮೀಸ್, ಈ ಒನ್ ಶಾಟ್ನ ಇಲ್ಲಿಗೆ ಏನು ಮಾಡ್ಕೊಳ್ಳೋಣ. ಪಾಪ ನಮ್ಮ ಆರಮ್ಗೆ ಮೆಮೊರಿ ಲಾಸ್ ಆಗಿ ಅವ್ರು ಯಾರು ಅನ್ನೋದನ್ನೇ ಅವ್ರು ಮರ್ತೋದ್ರು. ಆ್ಯಂಡ್ ನಿಮ್ಮನ್ನು ಅವ್ರ ತಂಗಿ ಅಂದ್ಕೊಂಡ್ರು. ಅಷ್ಟೇ ಆರಮ್ ಕತೆ. ಮುಂದೆ ನೀವು ಆ್ಯಂಡ್ ಜಿನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡ್ತೀರಾ? ನಿಮಗೆ ಈ ಸ್ಟೋರಿ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು FF ರೆಕಾರ್ಡ್ ಮಾಡಿ ತುಂಬ ದಿನಗಳಾಗಿದ್ದರಿಂದ ನನಗೆ ಸ್ವಲ್ಪ ಟಚ್ ಬಿಟ್ಟೋಗಿದೆ. ಅರ್ಜೆಂಟಲ್ಲಿ ಈ ಸ್ಟೋರಿನ ಕ್ರಿಯೇಟ್ ಮಾಡಿ ಒಳ್ಳೆ ಸಣ್ಣ ಮಕ್ಳು ಪಾಠ ಹೇಳ್ದಂಗೆ ಏನೇನೋ ಹೇಳ್ಬಿಟ್ಟಿದ್ದೀನಿ. ಬಟ್ ನೆಕ್ಸ್ಟ್ FF ಮತ್ತೆ ನಾನು ಮೊದಲಿನ ಹಾಗೆ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಒನ್ ಶಾಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ. ದೆನ್ ಒಬ್ಬರು ಆರ್ಮಿ ಒಂದು ಸ್ಟೋರಿ ಲೈನ್ನ ಕಮೆಂಟ್ ಮಾಡಿ FF ಕ್ರಿಯೇಟ್ ಮಾಡೋದಕ್ಕೆ ಹೇಳಿದ್ದೀರಾ. ಓಕೆಪ್ಪ, ನಾನು ಕ್ರಿಯೇಟ್ ಮಾಡ್ತೀನಿ, ಡೋಂಟ್ ವರಿ. ನನಗೆ ಇಷ್ಟು ದಿನಗಳವರೆಗೂ ಟೈಮೇ ಸರಿಯಾಗಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ರೆಕಾರ್ಡ್ ಮಾಡೋಕ್ಕೆ, ಬಿಕಾಸ್ ನನ್ನ ಪರ್ಸ್ನಲ್ ಲೈಫ್. ಯಾಕಂದರೆ ನನ್ನ ಲೈಫಲ್ಲೂ ಏನೋ ಒಂದು ಓಡ್ತಿರುತ್ತಲ್ವ, ಅದಕ್ಕೆ ಬಿಡುವೆ ಸಿಕ್ಕಿಲ್ಲ, ಸಾರಿ. ನಾನು ಟೈಮ್ ಸಿಕ್ಕಿದಾಗ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಅಕ್ಕ ನಾನು ನಿಮ್ಮ FFನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಬೇಗ ಅಪ್ಲೋಡ್ ಮಾಡಿ ವಿಡಿಯೋಸ್ನ ಅಂತ ಕಮೆಂಟ್ ಮಾಡಿದ್ದೀರೋ ಅವರಿಗೆಲ್ಲ ಬಿಗ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಮತ್ತಿನ್ನೇನು, JKಗೆ ಮಾಫಿಯಾ FF ಕೇಳ್ತಾ ಇದ್ದೀರಾ? ಐ ಥಿಂಕ್ ನನಗೂ ಮಾಫಿಯಾ ಟೈಪ್ಸ್ ಆಫ್ ಸ್ಟೋರೀಸ್ಗೂ ಸ್ವಲ್ಪ ದೂರ ಆಗಬರಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಓಕೆ. ಆ್ಯಂಡ್ ಇವತ್ತಿನ FFಲ್ಲಿ ಏನಾದರೂ ವಾಯ್ಸ್ ಏರುಪೇರಾಗಿ ಕೇಳಿಸಿದ್ರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಯಾಕಂದರೆ ನನಗೆ ಗೊತ್ತು, ನಾನು ತುಂಬ ಸ್ಲೋ ವಾಯ್ಸ್ನಲ್ಲಿ ಮಾತಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಿಂದ ಕರೆಕ್ಟ್ ವಾಯ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಏನು ಹೇಳಬೇಕು? ನೆಕ್ಸ್ಟ್ FFಲ್ಲಿ ಮತ್ತೆ ಮುಟ್ಟೋಣ. ಅಲ್ಲಿರ್ಕೋ, ಗುಡ್ ಬೈ. ಥ್ಯಾಂಕ್ ಯು ಆರ್ಮೀಸ್.